ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಆ ಪಾಣಿನಲ್ಲಿ ಕಾಲಂ ನಂಬರ್ 11ರಲ್ಲಿ ಬರೆದಿರೋದನ್ನ ತೆಗೆದುಹಾಕಕ್ಕೆ ನಾನು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಅದಕ್ಕೆ ಇದರ ವಿರುದ್ಧ ಹೋರಾಟವನ್ನು ಶುರು ಮಾಡಿದ್ದೇವೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ರೀತಿ ಎಲ್ಲ ಮಾಹಿತಿಗಳು ವಾರ್ ರೂಮಿಗೂ ಬಂದಿದೆ. ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಆ ಪಾಣಿನಲ್ಲಿ ಕಾಲಂ ನಂಬರ್ 11ರಲ್ಲಿ ಬರೆದಿರೋದನ್ನ ತೆಗೆದುಹಾಕಕ್ಕೆ ನಾನು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಅದಕ್ಕೆ ಇದರ ವಿರುದ್ಧ ಹೋರಾಟವನ್ನು ಶುರು ಮಾಡಿದ್ದೇವೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ರೀತಿ ಎಲ್ಲ ಮಾಹಿತಿಗಳು ವಾರ್ ರೂಮಿಗೂ ಬಂದಿದೆ. ಸ್ವತಃ ನಾವು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಪೊಂಗಟ್ಟಿ ಗ್ರಾಮದೊಳಗೆ ನಿಂತಿದೀವಿ. ನಾವು ನಿಂತಿರೋ ಜಾಗ ರೈತರದ್ದು. ರೈತರಿಗೆ ರೈಲ್ವೆ ಇಲಾಖೆಯವರು ಇದನ್ನ ಸ್ವಾಧೀನ ಪಡಿಸ್ಕೊಂಡು ಕೊನೆ ಹಂತದಲ್ಲಿ ಇದನ್ನ ಅವರಿಗೆ ಕಾಂಪನ್ಸೇಷನ್ ಅನ್ನ ಪರಿಹಾರಧನವನ್ನು ಕೊಡುವಂತ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ನವರು ಮಧ್ಯೆ ಬಂದು ಅನಗತ್ಯವಾಗಿ ಗೊಂದಲ ಕ್ರಿಯೇಟ್ ಮಾಡಿ ಇದು ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಿದ್ದು, ಈ ಹಣ ನಮಗ್ ಬರಬೇಕು ಅಂತ ಹೇಳಿ ಯಾವುದೇ ಆಧಾರ ಇಲ್ಲದೆ ಕ್ಲೇಮ್ ಮಾಡ್ತಾ ಇದ್ದಾರೆ. ಇದು ಬರೀ ರಾಯಚೂರು ಜಿಲ್ಲೆ ಮಾತ್ರ, ದಾವಣಗೆರೆ ಯಾದಗಿರಿ ಜಿಲ್ಲೆ ಮಾತ್ರ ಅಂತ ಅಲ್ಲ. ನಾವು ಬೀದರಿಂದ ಶುರು ಮಾಡಿದ್ರೆ ಚಾಮರಾಜನಗರ ಜಿಲ್ಲೆವರೆಗೂ ಆ ರೀತಿಯ ಪ್ರಕರಣಗಳು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಯತ್ನಾಳ್ ಅವರು ನಮ್ಮ ಬಿಜಾಪುರದಲ್ಲಿ ಹೋರಾಟ ಮಾಡಿದ ಮೇಲೆ ಕೇಂದ್ರ ಸಚಿವರು ಇಲ್ಲಿ ಭಾಗವಹಿಸಿದ್ರು ಮತ್ತು ಜಗದಂಬಿಕಾ ಪಾಲ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿಯ ಅಧ್ಯಕ್ಷರು, ಅವ್ರ ಸದಸ್ಯರು ಕೂಡ ಬಂದು ಮಾಹಿತಿಗಳನ್ನು ತಗೊಂಡು ಹೋಗಿದ್ದಾರೆ. ಇವತ್ತು ಈ ವಕ್ಫ್ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ಕೃಪಾಪೋಷಿತವಾಗಿರ್ತಕ್ಕಂಥ ಚಟುವಟಿಕೆ. ಈಗ ನಮಗೂ ಇದರ ಸಮಸ್ಯೆ ಅರಿವಿರ್ಲಿಲ್ಲ ಅಷ್ಟು. ಇದು ಒಂದು ಕ್ಯಾನ್ಸರ್ ರೀತಿಯಿಂದ ಒಳಗೆ ಮನುಷ್ಯನನ್ನ ಕಟ್ ಮಾಡಿದ ಹಾಗೆ ಈ ರೈತರನ್ನ, ಆನಂತರ ಮಠ ಮಂದಿರಗಳನ್ನ, ಹಾಗೇನೆ ಸರ್ಕಾರಿ ಶಾಲೆಗಳನ್ನ, ಅಂಗನವಾಡಿಗಳನ್ನ ಎಲ್ಲವನ್ನ ಕಬಳಿಸ್ತಾ ಇದ್ದಾರೆ. ಆ ರೀತಿಯ ಕಬಳಿಸೋದಕ್ಕೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಇದನ್ನು ಜಮೀರ್ ಅಹಮದ್ ಖಾನ್ ಅವರು ಶುರು ಮಾಡಿದ್ರು. ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಆ ಪಾಣಿನಲ್ಲಿ ಕಾಲಂ ನಂಬರ್ 11ರಲ್ಲಿ ಬರೆದಿರೋದನ್ನ ತೆಗೆದುಹಾಕಕ್ಕೆ ನಾನು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಅದಕ್ಕೆ ಇದರ ವಿರುದ್ಧ ಹೋರಾಟವನ್ನು ಶುರು ಮಾಡಿದ್ದೇವೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ರೀತಿ ಎಲ್ಲ ಮಾಹಿತಿಗಳು ವಾರ್ ರೂಮಿಗೂ ಬಂದಿದೆ. ಸ್ವತಃ ನಾವು ಅನೇಕ ಸ್ಥಳಗಳಿಗೆ ಹೋಗ್ತಾ ಇದ್ದೀವಿ. ಮತ್ತೆ 30ನೇ ತಾರೀಕು ಬಾಗಲಕೋಟೆ ಜಿಲ್ಲೆ ತೇರದಾಳದಲ್ಲಿ ಈ ರೀತಿಯ ವಕ್ಫ್ ಯಾವುದೇ ಒಂದು ಆಸ್ತಿಯನ್ನ ನಮೂದಿಸಿದ್ದಾರೆ, ಆ ಸ್ಥಳಗಳಿಗೂ ಭೇಟಿ ಕೊಡೋರಿದ್ದೀವಿ. ಅದೇ ರೀತಿ 1ನೇ ತಾರೀಕು ಡಿಸೆಂಬರ್ ಬೆಳಗಾಮಲ್ಲಿ ವಕ್ಫ್ ಬಾಧಿತರ ಸಮಾವೇಶನು ಕೂಡ, ಬೆಳಗಾಂ ಜಿಲ್ಲೆಯ ವಕ್ಫ್ ಬಾಧಿತರ ಸಮಾವೇಶನು ಕೂಡ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲಕ್ಕೂ ಹೊಣೆ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಅದನ್ನು ಪೋಷಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಈ ರೀತಿಯ ಗೊಂದಲಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ರಾಜ್ಯದಲ್ಲಿ ಕಣ್ತರಿಸುವಂತ ಕೆಲಸವನ್ನ ಬಿಜಾಪುರದಿಂದ ಶುರು ಮಾಡಿದ್ದಾರೆ ಮತ್ತು ಜಗದಂಬಿಕಾ ಪಾಲ್ ಅವರು ಬಂದು ಇದರ ಮಾಹಿತಿಗಳನ್ನ ಅಲ್ಲಿ ತಗೊಂಡು ಹೋಗಿ ರಾಜ್ಯಾದ್ಯಂತ ಇರುವಂತ ಮಾಹಿತಿ ಕೇಳಿದ್ದಾರೆ. ಜನಜಾಗೃತಿ ಮೂಡಿಸೋದ್ರ ಜೊತೆಗೆ ಈ ರೀತಿಯ ಮಾಹಿತಿಗಳನ್ನು ನಾವು ಕಲೆ ಹಾಕ್ತಾ ಇದ್ದೀವಿ ಮತ್ತು ಸದ್ಯದಲ್ಲೇ ನಮ್ಮೆಲ್ಲರ ನಿಯೋಗ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಜಗದಂಬಿಕಾ ಪಾಲ್ ಅವರಿಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತೇವೆ. ನಮ್ಮ ಈ ಒಂದು ತಂಡದ ಮುಖಂಡರಾದಂತಹ ಶ್ರೀ ಅರವಿಂದ್ ಲಿಂಬಾವಳಿ ಅವರು ವಿವರವಾಗಿ ಅನ್ನುವಂಥದ್ದು ಇವತ್ತು ನೀವು ಎಲ್ಲ ಕೇಳಿದಿರಿ, ರೈತರ ಅವ್ರ ಬಾಯಿಂದಲೇ ಕೇಳಿದಿರಿ. ಯಾವ ರೀತಿ ವಕ್ಫ್ ಯಾವ ಆಧಾರಗಳೇ ಇಲ್ಲ ಅವ್ರಿಗೆ, ಏನ್ ಡಾಕ್ಯುಮೆಂಟ್ಸ್ ಇದೆ, ಇದು ವಕಫ್ ಆಗ್ಲಿಕ್ಕೆ ಏನು ಇದರಲ್ಲಿ ಏನಾದ್ರೂ ಮಜಾರ್ ಇದೆಯಾ, ಕಬ್ರಸ್ತಾನ್ ಇದೆಯಾ, ಯಾವ್ದಾರು ಮಸೀದ್ ಇದೆಯಾ, ಅಥವಾ ಯಾವ ನಿಜಾಮ ಅವ ಬರೆದು ಕೊಟ್ಟಿದ್ ಏನಾದ್ರ ತಾಮ್ರ ತಗಡ, ಕಬ್ಬಿಣ ತಗಡ, ಅದು ತೊಗಲಿನ ತಗಡ ಯಾವ್ದಾರ ಐತೇನ್ರಿ? ಏನೂ ಇಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿ ರೈತರ ಜಮೀನನ್ನ ಕಬಳಿಸುವಂತ ವ್ಯವಸ್ಥಿತವಾಗಿ ಈ ಒಂದು ವಕಫ್ ಬೋರ್ಡ್ ಏನಿದೆ, ವಕಫ್ ಟ್ರಿಬ್ಯುನಲ್ ಏನಿದೆ,
ನಮ್ಮ ಬೇಡಿಕೆ ಇರುವುದೇ ವಕಫ್ ಟ್ರಿಬ್ಯುನಲ್ ರದ್ದಾಗಬೇಕು. ಯಾವುದೇ ರೈತ ತನ್ನ ಜಮೀನಾಗಲಿ, ಸರ್ಕಾರಿ ಜಮೀನಾಗಲಿ, ಮಠ ಮಂದಿರದಾಗಲಿ, ಅವರು ಅಲ್ಲಿನ ಅಸಿಸ್ಟೆಂಟ್ ಕಮಿಷನರು, DC ಅವರು, ಅಲ್ಲಿ ನ್ಯಾಯಾಲಯಗಳು ಮತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ವಿನಃ ಈ ವಕಫ್ ಟ್ರಿಬ್ಯುನಲ್ಗೆ ಹೋಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಈಗಾಗಲೇ ಪ್ರಧಾನಮಂತ್ರಿಗಳು ಈ ವಕಫ್ ತಿದ್ದುಪಡಿಯನ್ನ ತಂದಿದ್ದಾರೆ ಹೋದ ಪಾರ್ಲಿಮೆಂಟ್ನಲ್ಲಿ. ಆದರೆ ಕಾಂಗ್ರೆಸ್ಸು ಮತ್ತು ಅವರೆಲ್ಲ ಮಿತ್ರ ಪಕ್ಷಗಳು ಇದನ್ನು ತೀವ್ರ ವಿರೋಧ ಮಾಡಿದ್ರಿಂದ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಿದ್ದಾರೆ. ಅದಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯವರು ಸಹಿತ ಮೊನ್ನೆ ನಮ್ಮ ಏನು ಬಿಜಾಪುರನ ಹೋರಾಟ ಮಾಡಿದ್ದೀವಿ. ಅಲ್ಲಿ ಸುಮಾರು 16,000 ಎಕರೆ ವಕಫ್ ಅಷ್ಟೇ ಅಲ್ಲ, ಇನ್ನೂ ಒಂದು ಬಹಳ ಆತಂಕಕಾರಿ ವಿಷಯ ಹೇಳ್ತೀನಿ ನಾನು. ಏನು 8 2B ವಕಫ್ ಅಂತೇಳಿ ಒಂದು ಕಾಲಮ್ ಮಾಡ್ಯಾರ ಅವರು. ಮುಂದೆ ಭವಿಷ್ಯದಲ್ಲಿ ವಕಫ್ ಆಗುವಂತದ್ದು ಒಂದು ಲಿಸ್ಟ್ ಮಾಡ್ಯಾರ. ಅದು ಒಂದು 5,000-6,000 ಎಕರೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ. ಅಂದ್ರೆ ಎಲ್ಲಾ ಕಡೆ DC ಕಚೇರಿಯಲ್ಲಿ ಮುಂದೆ ಆಗುವಂತದನ್ನು ಒಂದು ಪ್ಲಾನ್ ಮಾಡಿ ಇಟ್ಟಿದ್ದಾರೆ. ಈ ಜಮೀರ್ ಅಹಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಫ್ ಅದಾಲತ್ ಮಾಡಿ ಏನು ಪ್ರಾರಂಭ ಮಾಡೋದು, ಮಾಡಿದಾಗ DC ಅವರಿಗೆ, AC ಅವರಿಗೆ, ತಹಸೀಲ್ದಾರ್ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ, ವಕಫ್ ಆಸ್ತಿ 1 ಇಂಚನು ನಾವು ಬಿಡುದಿಲ್ಲ, ಅದು ಭಾರತ ಸರ್ಕಾರದ ಆಸ್ತಿ ಅಲ್ಲ, ಯಾರಪ್ಪನ ಆಸ್ತಿ. ಹಂಗಾದ್ರೆ ಯಾವುದೇ ಉತ್ತರ ತೆಗೆದ್ರು ಕರ್ನಾಟಕ ಸರ್ಕಾರ ಅಂತ ಇರ್ತದೆ. ಸರ್ಕಾರ ಮೊದಲ ಮಾಲೀಕ, ಅಲ್ಲಿಂದ ನಾವು ರೈತರ ಹತ್ರ ಇರ್ತದೆ. ಆದ್ರೆ ಜಮೀರ್ ಅಹಮದ್ ಹೇಳುತ್ತಾ ಇರೋದು ಇದು ಸರ್ಕಾರದಲ್ಲ, ಇದು ನಮ್ಮ ದೇಶದ್ದೇ ಅಲ್ಲ ತಾನು. ಅಂದಮೇಲೆ ಇದು ಬಹಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ನಮ್ಗೆ ಹೇಳಿದ್ರು, ನೀವು ಅಷ್ಟೇ ಬಿಜಾಪುರದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ತಂಡ ಆಗಿ ಅಡ್ಡಾಡಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಉತ್ತಾರತೆ ಮಾಡಿ ಸರ್ಕಾರದ ಒಂದು ಜಮೀನು ಆಗಲಿ, ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್ ಮಾಡಿದ್ದಾರೆ. ಈ ರೀತಿ ಏನೇನದೋ ಅಂತ ಮಾಹಿತಿ ನಮ್ಗೆ ಕೊಡ್ರಿ. ನಿಮ್ಮನ್ನ ವಿಶೇಷವಾಗಿ ದಿಲ್ಲಿ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ 31 ಸದಸ್ಯರಿದಾರ, ಏನೇನು ನಿಮ್ಮ ಸಮಸ್ಯೆ ಅದ ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವರಿಗೆ. ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವ್ ಪಾರ್ಟಿಗೆ, ಮಮತಾ ಬ್ಯಾನರ್ಜಿ ಪಾರ್ಟಿಗೆ, ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ವಕಫ್ ಎಷ್ಟು ಒಂದು ಖತರ್ನಾಕ್ ಒಂದು ಈ ಕಾನೂನು ಇದೆ ಅನ್ನೋಂಥದ್ದು. ಅದನ್ನು ಗಮನಕ್ಕೆ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಸರ್, ಈಗ ಈ ಒಂದು ವಿಲೇಜ್ ಅಲ್ಲಿ 2022ರಲ್ಲಿ ವಕಫ್ ಅಂತೇಳಿ ಸರ್ಕೊಂಡು ಸರ್ ಮಾಡಿಲ್ಲ, ಅವಾಗ ಬಿಜೆಪಿ ಸರ್ಕಾರ ಇತ್ತು. ಒಂದಂತರೂ ಕ್ಲಿಯರ್ ಮಾಡ್ತೀನಿ ನಾನು. ಅದು ಯಡಿಯೂರಪ್ಪನವ್ರ ಸರ್ಕಾರ ಇರಲಿ, ಬೊಮ್ಮಾಯಿಯವ್ರ ಸರ್ಕಾರ ಇರಲಿ, ಜಗದೀಶ್ ಶೆಟ್ಟರ್ ಸರ್ಕಾರ ಇರಲಿ, ಸದಾನಂದ ಗೌಡ್ರ ಸರ್ಕಾರ ಇರಲಿ, ಅದನ್ನ ಸಮರ್ಥನೆ ಮಾಡ್ಕೊಳಕ್ಕೆ ನಾವು ಬಂದಿಲ್ಲ. ಯಾರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ಯಾವ ಸರ್ಕಾರ ಇದ್ರು ಅನ್ಯಾಯ ಆಗಿದೆ. ನಾವೇನು ಅದನ್ನ ರೆಸ್ಕ್ಯೂ ಮಾಡಿ ನಾವು ಹಂಗೆ ಮಾಡಿಲ್ಲ ಹಿಂಗೆ ಮಾಡ್ಲತ್ತ ಅದನ್ನ ನಾವು ಯಾರು ವಾದ ಮಾಡ್ಲಿಕ್ಕೆ ಬಂದಿಲ್ಲ. ನಾವು ಒಟ್ಟಾರೆ ಇವತ್ತು ನಮ್ಮ ಹೋರಾಟ, ಪ್ರಧಾನಮಂತ್ರಿಗಳ ಸತತ ಪತ್ರ, ನಾವು ವಿಧಾನಸಭೆಯಲ್ಲಿನೂ ನಾವು ವಕಫ್ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಇವತ್ತು ಒಂದು ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ.